ಓಕೆ ಫೈನಲಿ ಎದ್ದಿದ್ದೀನಿ. ಇವತ್ತು ಡೇಟ್ ಏನು? ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಅಲ್ಲ, ಅಯ್ಯ ಇದಲ್ಲ ಮತ್ತೆ ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇನಾ? ಸಾರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಏನು ಡಿಸ್ಕೋ? ಏನಿದು? ಅಬ್ಬಾ ಏನಿದು? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್. ಥ್ಯಾಂಕ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮಗ. ಥ್ಯಾಂಕ್ ಯು. ಇವನು ಟಕ್ಲ ಏನಿದು ಇಂಡಿಪೆಂಡೆನ್ಸ್ ಡೇ? ಬಾ ಏನಿದು? ರಾಕೆಟ್ ಎಲ್ಲ ಯಾರಿದು ಅರೇಂಜ್ ಮಾಡಿರೋದು? ಮತ್ತೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್. ಅಬ್ಬಾ ಏನಿದು? ಅದೇ ಸಾಮ್. ಒಂದು ನಿಮಿಷ, ಯಾಕೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ? ನೀನು ಕೇಳಿರೋದು ಗುಡ್ ಕ್ವಶನ್. ಯಾಕೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ? ಆದರೆ ಇವಾಗ ಫ್ಯಾಕ್ಟ್ ನೋಡೋಣ, ಯಾಕೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. 1845 ಇಂಡಿಯಾದಲ್ಲಿ ಮೋಸ್ಟ್ ಫೇಮಸ್ ಸ್ಟೇಟ್ ಅಂದರೆ ಅದೇ ಕರ್ನಾಟಕ, ಆಮೇಲೆ ಮತ್ತು ತಮಿಳ್ನಾಡುದಲ್ಲಿ ಈಗ ಈ ಪ್ರೆಸೆಂಟ್ ಇರೋದು ಹನ್ಸ್ಗಿ ಇವಾಗ ಕರ್ನಾಟಕ ಸ್ಟೇಟ್ನಲ್ಲಿದೆ. ಈಗ ಈ ತಮಿಳ್ನಾಡು ಸ್ಟೇಟ್ನಲ್ಲಿ 1845ನಲ್ಲಿ ಎಲ್ಲ ಟ್ರೇಡಿಂಗ್ ಎಲ್ಲ ನಡೀತಾಯಿದ್ದು. ಆದರೆ ರೋಡಲ್ಲೇ ಎಲ್ಲ ಚಿನ್ನ ಸೇಲ್ ಮಾತ್ರ ಓಡ್ತಾಯಿದ್ರು. ಎಲ್ಲ ಗುಡ್ ಟ್ರೇಡಿಂಗ್ ಎಲ್ಲ ನಡೀತಾಯಿತ್ತು. ಆಮೇಲೆ ರೋಡಲ್ಲೇ ಚಿನ್ನ ಸೇಲ್ ಮಾಡ್ತಿದ್ದು. ಆಮೇಲೆ ಇದು ತುಂಬ ಚೆನ್ನಾಗಿತ್ತು. ಆದರೆ ಸ್ವಲ್ಪ ದಿನ ಆದಮೇಲೆ ಏನೋ ಸ್ವಲ್ಪ ವಿಷಯ ಬಂತು. ಅದೇ ಯುನೈಟೆಡ್ ಕಿಂಗ್ಡಮ್ ಅವರು ಗೊತ್ತಿತ್ತು ಇಲ್ಲಿ ಇಂಡಿಯಾದಲ್ಲಿ ಟ್ರೇಡಿಂಗು ಫುಲ್ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಯುನೈಟೆಡ್ ಕಿಂಗ್ಡಮ್ ಅವರು ಇಂಡಿಯಾಗೆ ಬಂದು ಚಿನ್ನ ಇವಾಗ ತಗೊತಾರೆ. ಆಮೇಲೆ ಇಂಡಿಯಾರು ಎಲ್ಲ ಗೋಲ್ಡ್ ಕೊಟ್ಟು ಬ್ರಿಟಿಷರ್ಗೆ ಆಮೇಲೆ ಎಲ್ಲ ಕಬ್ಜಾ ಮಾಡಿ ಆಮೇಲೆ ಬ್ರಿಟಿಷರ್ ಪ್ಲ್ಯಾನ್ ಮಾಡಿದ್ರು. ಆಮೇಲೆ ಎಲ್ಲರೂ ಇಂಡಿಯನ್ಸ್ ಅವರು ಅವ್ರವ್ರ ಮನೆಯಲ್ಲಿ ಮಲ್ಕೋತಾಯಿದ್ರು. ಆದರೆ ಅನ್ಫಾರ್ಚುನೇಟ್ಲಿ ಏನು ಕಾರ್ ಸೌಂಡ್ ಬರ್ತಾಯಿತ್ತು. ಆಮೇಲೆ ಎಲ್ಲ ವಿಲೇಂಜರು ನೋಡಬೇಕಾದ್ರೆ ಮತ್ತು ಏನಾದರೂ ಆಗಬೇಕಾದ್ರೆ ಆಮೇಲೆ ಅಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ಬ್ರಿಟಿಷರು ಸೋಲ್ಜರ್ಸ್ನ ಕಳಿಸ್ತಾಯಿದ್ರು. ಆಮೇಲೆ ಎಲ್ಲರೂ ಕಿರ್ಚ್ಕೊಂಡು ಎಲ್ಲರೂ ಓಡೋಗ್ತಾಯಿದ್ರು. ಆಮೇಲೆ ಗನ್ ಫೈರು ಮಾಡ್ತಾಯಿದ್ರು. ಆಮೇಲೆ ಎಲ್ಲ ಶೂಟ್ ಮಾಡಿ ಎಲ್ಲ ವಿಲೇಜರ್ಸ್ನ ಕಿಲ್ ಮಾಡಿ ಆಮೇಲೆ ಅವ್ರವರು ನೋಡ್ತಾಯಿದ್ರು. ಆಮೇಲೆ ಏನಾಯಿತು ಅಂತ ನೋಡಿದ್ರೆ ಯಾರೂ ಇಲ್ಲ. ಆಮೇಲೆ ಏನು ನೋಡಬೇಕಾದ್ರೆ ಆಮೇಲೆ ಸಡನ್ಲಿ ಒಬ್ಬ ಬ್ರಿಟಿಷನ್ ಬಂದ. ಆಮೇಲೆ ನಮ್ಮ ಇಂಡಿಯಾನ ರೂಲ್ ಮಾಡಿಬಿಟ್ಟು ಎಲ್ಲ ಕಿಲ್ ಮಾಡ್ತಾಯಿದ್ದ. ಬ್ರಿಟಿಷನು ನಮ್ಮ ವಿಲೇಜನಿಗೆ ಕೇಳ್ತಿದ್ದ, what you have man, what's give me what's don't. ಆಮೇಲೆ ಇಂಡಿಯನ್ ಅವನು ಹೇಳ್ತಾ ಇದ್ದ, I don't have anything. ಆಮೇಲೆ ಬ್ರಿಟಿಷನ್ ಹೇಳ್ತಾ ಇದ್ದ, otherwise I shoot you. Give me all what you have and kill me. ಆಮೇಲೆ ಇಂಡಿಯನ್ ಅವನು ಭಯ ಪಡ್ಕೊಂಡಿರ ಏನೋ ಮಾಡಬೇಕಂತ ನೋಡ್ತಾಯಿದ್ದ. ಆಮೇಲೆ ಏನೂ ಕೊಟ್ಟಿಲ್ಲ. ಆಮೇಲೆ ಹೇಳ್ತಾಯಿದ್ದ, ನಾನು ಕೊಡಲ್ಲ, ಅದರ್ವೈಸ್ ರೂಲ್ ದ ಇಂಡಿಯಾ. ಆಮೇಲೆ ಎಲ್ಲ ರೂಲ್ ಮಾಡ್ತಾಯಿದ್ದ. ಆಮೇಲೆ ಗಾಂಧಿ ಬ್ರಿಟಿಷ್ ಅವ್ರನ್ನ ಸಪೋರ್ಟ್ ಮಾಡ್ತಿದ್ದ. ಆಮೇಲೆ ನಿಮಗೆಲ್ಲ ಫ್ಯಾಕ್ಟು ಗೊತ್ತಿಲ್ಲ. ಆಮೇಲೆ ಗಾಂಧಿ ಬ್ರಿಟಿಷ್ ಅವ್ರನ್ನ ಸಪೋರ್ಟ್ ಮಾಡಿ ಇವರೆಲ್ಲ ಹೇಳ್ತಾಯಿದ್ದ, ಭಾರತ್ಕೋ ಏಕ ಚುನಾವಣ. ಆಮೇಲೆ ಬ್ರಿಟಿಷ್ ಅವ್ನು ಹೇಳ್ತಾ ಇದ್ದ, let's make a deal ಗಾಂಧಿ, let's make a deal.
ಆಮೇಲೆ ಗಾಂಧಿ ಹೇಳ್ತಾ ಇದ್ದ और सबको उड़ा दो मुझे नहीं पता. ಆಮೇಲೆ ಬ್ರಿಟಿಷ್ ಅವನು ಒಪ್ಕೊಂಡ. ಆಮೇಲೆ ಡೀಲ್ ಮಾಡ್ದ. ಆಮೇಲೆ ಇವಾಗ ಇಂಡಿಯನ್ನ ಸಾಯಿಸ್ಬೇಕಂತ, ಆಮೇಲೆ ನಮ್ಮ ಜನರನ್ನ ಸಾಯಿಸ್ಬೇಕಂತ. ಆಮೇಲೆ ಅದಕ್ಕೆ ಇವಾಗ ಹೋದ ಸಾಯಿಸೋಕ್ಕೆ. ಆಮೇಲೆ ಬ್ರಿಟಿಷರ್ ಸೋಲ್ಜರ್ಸ್ನ ಎತ್ಬಿಟ್ಟು ಎಲ್ಲ ವಿಲೇಜನ್ನು ಸಾಯಿಸ್ಬಿಟ್ಟ. ಆಮೇಲೆ ಎಲ್ಲ ಹೋಯಿತು. ಆಮೇಲೆ ಇಂಡಿಯಾನು ಎಲ್ಲ ಬ್ಲಾಸ್ಟ್ ಆಯಿತು. ಆಮೇಲೆ ಎಲ್ಲ ಬೆಂಕಿ ಹಚ್ಬಿಟ್ಟು ಎಲ್ಲ ವಿಲೇಜ್ನ ಕಬ್ಜಾ ಮಾಡಿಕೊಂಡು ಶೂಟ್ ಮಾಡ್ತಾಯಿದ್ರು. ಆಮೇಲೆ ಈಗ ಇಂಡಿಯಾ ಏನೂ ಇಲ್ಲ. ಈಗ ಇಂಡಿಯಾ ಬ್ರಿಟಿಷರ್ದು ಆಗಿದೆ. ಮತ್ತು ಬ್ರಿಟಿಷರ್ ಫ್ಲ್ಯಾಗು ಇಲ್ಲ ಹಾಕ್ಕೊಂಡಿದ್ದಾರೆ. ಆದರೆ ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಏನಾದರೂ ಇದು ಮಾಡಬೇಕಾ? ಈಗ ನೋಡೋಣ. ಆಮೇಲೆ ನೆಕ್ಸ್ಟ್ ಡೇ ಆಯಿತು. ಆಮೇಲೆ ಗವರ್ನರು ಮತ್ತು ಗೌರ್ಮೆಂಟ್ ಅವರು ಹೇಳ್ತಾಯಿದ್ರು, ಈಗ ನಮ್ಮ ಜೊತೆ ಟೈಮ್ ಇಲ್ಲ, ಈಗ ಬ್ರಿಟಿಷರೆಲ್ಲ ಮಾಡ್ತಿದ್ದಾರೆ. ಆದರೆ ನಿನ್ನೆ ಆನೆಸ್ಟು ಏನೋ ಒಪ್ಕೊಂಡಿದ್ದ. ಆಮೇಲೆ ನಿನ್ನೆ ಅವನಿದ್ದ ಆನೆಸ್ಟು. ಆಮೇಲೆ ಎಲ್ಲರೂ ಚುನಾವಣೆ ಮಾಡಬೇಕಾದ್ರೆ ಎಲ್ಲರೂ ಡಿಸೈಡ್ ಮಾಡ್ತಾಯಿದ್ರು. ಆಮೇಲೆ ಇನ್ನೊಬ್ಬ ಹೇಳ್ತಾಯಿದ್ದ, ಇಲ್ಲ ಇದು ಕ್ವಿಟ್ ಇಂಡಿಯಾ ಮಾಡಬೇಕು. ಆಮೇಲೆ ಇನ್ನೊಬ್ಬ ಹೇಳ್ತಾಯಿದ್ದ, ಕ್ವಿಟ್ ಇಂಡಿಯಾ ಮಾಡಿದೆ ಏನಾಗುತ್ತೆ? ಕ್ವಿಟ್ ಇಂಡಿಯಾ ಮಾಡಿದೆ ಮತ್ತು ಬ್ರಿಟಿಷರ್ ಬಂದು ಇಂಡಿಯನ್ನ ಸಾಯಿಸ್ತಾರೆ, ನಮ್ಮ ಜನರನ್ನ ಇವಾಗ ಪ್ರೈಮ್ ಮಿನಿಸ್ಟರ್ ಏನು ಮಾಡೋದು? ಆಮೇಲೆ ಇವನು ಹೇಳ್ತಾಯಿದ್ದ, ಇಲ್ಲ ಬ್ರಿಟಿಷರನ್ನ ಸಾಯಿಸ್ಬೇಕು, ನಾನು ಇಂಡಿಯನ್ ಸೋಲ್ಜರ್ಸ್ ಆರ್ಮಿನ ಟ್ರೈನ್ ಮಾಡ್ತೀನಿ, ಆಮೇಲೆ ಫ್ರೀಡಮ್ ಫೈಟರ್ ಕಲಿಸ್ತೀನಿ. ಆಮೇಲೆ ಇವನು ಹೇಳ್ತಾಯಿದ್ದ, ಇಲ್ಲ ಬ್ರಿಟಿಷರನ್ನ ಒದ್ದಿ ಸಾಯಿಸ್ಬೇಕು, ಇಲ್ಲಾಂದರೆ ಇದು ಕೆಲಸ ಆಗಲ್ಲ. ಆಮೇಲೆ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ರು. ಆಮೇಲೆ ಸ್ವಲ್ಪ ಆನೆಸ್ಟು ಇಂಡಿಯನ್ ನಿನ್ನೆ ನೋಡ್ತಾಯಿದ್ದ. ಆಮೇಲೆ ಅವನು ಫುಲ್ಲು ಶೈ ಇದ್ದ. ಯಾಕಂದರೆ ಹೆಂಗೆ ಹೇಳ್ಬೇಕು, ಇದೆಲ್ಲ ಹೇಳ್ಬೇಕು, ಎಲ್ಲ ಸೈಲೆಂಟಾಗಿದ್ದ. ಆಮೇಲೆ ಏನು ಹೇಳೋಕ್ಕಾಗ್ತಾಯಿಲ್ಲ. ಏನು ಇದು ಡಿಸೈಡ್ ಮಾಡ್ಕೊಂಡ್ಯಾ ಏನು ಮಾಡಬೇಕಂತ? ಹಲೋ, ನಿಂಗೆ ಹೇಳ್ತಾ ಇರೋದು. ಅವ್ನು ಕೇಳ್ತಾಯಿದ್ದ ಆನೆಸ್ಟು. ನೀನು ಆನೆಸ್ಟ್ ಕೇಳ್ತಾ ಇಲ್ಲ. ಹಲೋ, ನಿಂಗೆ ಹೇಳ್ತಾ ಇರೋದು. ನಾನೇನು ಮನೆಗೆ ನಾನು ಇದು ಇರ್ತೀನಿ. ಆಮೇಲೆ ಆನೆಸ್ಟು ಸುಮ್ಮನೆ ಇದ್ದ. ಏನು ಮಾಡಬೇಕಂತ ಒಂದು ತಲೆನಲ್ಲಿ ಇರಲಿಲ್ಲ. ಅದಕ್ಕೆ ಅವನೇನೋ ಹೇಳ್ಬೇಕು. ಇಲ್ಲ ಹೇಳೋ ಜಲ್ದಿ, ಯಾಕೋ? ಹಲೋ 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 ಮಿಸ್ಟರ್, ಹಲೋ. ಏನು ಇವನ್ ಬೇರೆ ಅವನು ಕೇಳ್ತಾ ಇಲ್ಲ. ಇದು ಇಂಡಿಯಾನ ಸಾಯಿಸ್ಬಿಟ್ಟು ಮತ್ತೆ ಏನದು ರೂಲ್ ಮಾಡೋಣ, ರೂಲ್ಸು. ರೂಲ್ಸು ಅವರೇ ಮಾಡ್ತಾ ಇರೋದು. ಮತ್ತು ಬ್ರಿಟಿಷ್ ಫ್ಲಾಗ್ ಎತ್ಕೊಂಡಿದ್ದಾರೆ. ಇವಾಗ ರೂಲ್ಸ್ ಮಾಡೋಣ, ಹೊಸದು ರೂಲ್ಸು, ಆಮೇಲೆ ರೆಗ್ಯುಲೇಷನ್ಸು ಎಲ್ಲ ಮಾಡಿಬಿಡೋಣ. ಆಮೇಲೆ ಇವನು ಹೇಳ್ತಾಯಿದ್ದ, ಇಲ್ಲ ಬ್ರಿಟಿಷ್ ಅವರು ಇದು ಮಿನಿಸ್ಟರ್ನ ಮೀಟ್ ಮಾಡಬೇಕು. ಇಲ್ಲ ಇವತ್ತು ಸಂಜೆ ಬರ್ತಾರೆ, ಅವ್ರನ್ನ ಮೀಟ್ ಮಾಡೋಣ. ಆಮೇಲೆ ಹಿಂಗೆ ಮೀಟ್ ಮಾಡ್ತಾ ಎಲ್ಲರೂ ಸೈಲೆಂಟೇ ಇದ್ದು. ಮತ್ತು ಆನೆಸ್ಟು ಸೈಲೆಂಟೇ ಇದ್ದ. ಏನ್ರಿ ಎಲ್ಲ ಚೆನ್ನಾಗಿ ಆಯ್ತಾ? ನಾನು ಮನೆಗೆ ಹೋಗ್ತೀನಿ. ನಾನು ಇಬ್ಬರಿದ್ರು. ಆಮೇಲೆ ಏನು ಮಾಡಬೇಕಂತ ಅವ್ರ ತಲೆನಲ್ಲಿ ಯೋಚನೆ ಇರಲಿಲ್ಲ. ಅದಕ್ಕೆ ಇವಾಗ ಏನು ಮುಂದೆ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೆ. ಇಲ್ಲ ಇದು ಏನಾದರೂ ಮಾಡಿಬಿಡೋಣ. ಇದು ನಿನ್ನೆ ನೀನು ಇದೆಯಾ? ನೆನ್ನೆ ನೀನು ಎಲ್ಲ ಆರ್ಮಿ ಎಲ್ಲ ನೋಡಿದ್ಯಾ? ನಾನು ಇದ್ದೇನೋ, ಇಬ್ಬರು ನೋಡ್ತಿದ್ದಲ್ಲ. ಅದೇ ಇದು ಹೆಂಗೆ ಹೇಳೋದು ಇವಾಗ ಸರ್ಗೆ ಮೋಸ್ಟ್ಲಿ ಏನಿಲ್ಲ ಅನಿಸ್ತಿದೆ. ನನಗೂ ಏನೋ ಹೇಳೋಣ ಅನಿಸ್ತಾಯಿದೆ. ಆದರೆ ಇದು ಹೆಂಗೆ ಇದು ಮಾಡಬೇಕು ಅನಿಸ್ತಾಯಿದೆ. ನಂಗೆ ಬೇರೆ ಸುಸ್ತಾಗ್ತಾಯಿದೆ.
ಇಲ್ಲ ಇಲ್ಲ ಈ ಬ್ರಿಟಿಷರು ಏನು ಪಾಠ ಕಲಿಬೇಕು, ನಮ್ಮ ಇಂಡಿಯನ್ನ ಎಲ್ಲ ಸಾಯಿಸ್ಬಿಟ್ಟು ಇದು ಮಾಡ್ತಿದ್ದಾರೆ. ಇಂಡಿಯಾನ ಇದು ಮಾಡಬೇಕು. ಆಮೇಲೆ ಏನು ಮಿನಿಸ್ಟರ್ ಹೇಳ್ಬೇಕು, ನಿನ್ನೆ ನಾವು ನೋಡಿದ್ದೀವಂತ. ಏನಾಗುತ್ತಪ್ಪ. ಡೇ 2 ಫ್ರೀಡಮ್ ಫೈಟರ್ಸ್ ಬಂದು ಎಲ್ಲರನ್ನ ಸಾಯಿಸಿ, ಆಮೇಲೆ ಎಲ್ಲ ಸಾಯಿಸಿಬಿಟ್ಟು ಇದ್ದಾರೆ. ಇವರು ನಿಮಗೆಲ್ಲ ಗೊತ್ತಲ್ಲ, ಭಗತ್ ಸಿಂಗ್ ಇಲ್ಲಿ ಫೈಟ್ ಮಾಡ್ತಿದ್ದಾರೆ. ಆಮೇಲೆ ಸ್ವಲ್ಪ ವಿಲೇಜಸ್ ಸೇಫ್ ಇದ್ದಾರೆ, ಆದರೆ ಸ್ವಲ್ಪ ಬ್ರಿಟಿಷ್ ಅವ್ರ ಕೈಯಲ್ಲಿದ್ದಾರೆ. ಈಗ ಏನು ಮಾಡಬೇಕಂತ ಎಲ್ಲರಿಗೂ ಗೊತ್ತಿಲ್ಲ. ಅದಕ್ಕೆ ಒಂದು ಯಾವುದೋ ಕ್ರಿಯೇಚರ್ ಮಾಡಿ ಹಿಂಗೆ ಮಾಡ್ತಿದ್ದಾರೆ. ಆಮೇಲೆ ಎಲ್ಲ ಫ್ರೀಡಮ್ ಫೈಟರ್ಸು ಕೊಲ್ಲಿ ಎಲ್ಲ ಮಾಡಿ, ಆಮೇಲೆ ಫ್ರೀಡಮ್ ಫೈಟರ್ ಭಗತ್ ಸಿಂಗು ಮತ್ತು ಸುಭಾಷ್ ಚಂದ್ರ ಬೋಸು ಹೊಡಿತಿದ್ದಾರೆ. ಆಮೇಲೆ ಏನೂ ಆಗ್ತಾಯಿಲ್ಲ. ಆಮೇಲೆ ಇವನು ಬೇರೆ ಹೇಳ್ತಿದ್ದಾನೆ, ವಿಲೇಜರು, ನನ್ನ ಬಿಡಿ, ನಾವು ಇಂಡಿಯಾನ ಬಿಟ್ಬಿಡ್ತೀವಿ. ಆಮೇಲೆ ಭಗತ್ ಸಿಂಗ್ ಹೇಳ್ತಾ ಇದ್ದ, ಇಲ್ಲ ನಾವು ಹಿಂಗೆ ಹೇಳ್ಬೇಕು. ಆಮೇಲೆ ಎಲ್ಲ ಫೈಟ್ ಮಾಡಿ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಎಲ್ಲ ಫೈಟ್ ಮಾಡಿ ಆಮೇಲೆ ಹೇಳ್ತಾ ಇದ್ದ ಸುಭಾಷ್ ಚಂದ್ರ ಬೋಸು, ಉಸ್ಕೋ ಚುಡಾನಾ ಮತ್ ಕ್ಯಾ ಕರ್ರೆ. ಆಮೇಲೆ ಎಲ್ಲ ವಿಲೇಜ್ ಡಿಸ್ಟ್ರಾಯ್ ಆಗ್ತಾಯಿದೆ. ಈ ವಿಲೇಜ್ನಲ್ಲಿ ಏನಿಲ್ಲ ಅದೆಲ್ಲ ನೋಡೋಣ. ಆಮೇಲೆ ಎಲ್ಲ ಹೊಡೆದು ಸಾಯಿಸಿ ಎಲ್ಲ ಆಯಿತು. ಆಮೇಲೆ ಏನೂ ಮಾಡೋಕ್ಕಾಗ್ತಿಲ್ಲ. ಅದೇ ಸ್ವಲ್ಪ ಅವರು ಸೇಫ್ ಇದ್ದಾರೆ, ಸ್ವಲ್ಪ ಅವರು ಸೇಫ್ ಇಲ್ಲ. ಅದಕ್ಕೆ ಇವಾಗ ಗಾಂಧಿಯವರು ಕ್ವಿಟ್ ಇಂಡಿಯಾ ಮೂಮೆಂಟು 1941ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಕ್ವಿಟ್ ಇಂಡಿಯಾ. ಆಮೇಲೆ ಗಾಂಧಿಯವರು ಹೇಳ್ತಿದ್ದಾರೆ, ಇದು ಇಂಡಿಯಾಕ್ಕೂ ಚೋಡ್ದು ಲೀವ್ ಇಂಡಿಯಾ. ಎಲ್ಲರೂ ಹೇಳ್ತಿದ್ದಾರೆ, ಲೀವ್ ಇಂಡಿಯಾ. ಆಮೇಲೆ ಇಷ್ಟೆಲ್ಲ ಆಗಿನೂ ಗಾಂಧಿ ಹೇಳ್ತಿದ್ದಾನೆ ಲೀವ್ ಇಂಡಿಯಾ ಅಂತ. ಆದರೆ ಸ್ವಲ್ಪ ಬ್ರಿಟಿಷರು ಎಲ್ಲರನ್ನ ಸಾಯಿಸಿ ಎಲ್ಲ ಹೊಡೆದಿದ್ದಾರೆ. ಆಮೇಲೆ ಇವರಿಬ್ಬರೇ ಸೇಫ್ ಇರೋದು. ಆಮೇಲೆ ಬ್ರಿಟಿಷರು ಗಾಂಧಿಗೆ ಹೇಳ್ತಿದ್ದಾನೆ, ಲೀವ್ ಇಂಡಿಯಾ. ಆಮೇಲೆ ಗಾಂಧಿ ಏನು ಹೇಳ್ತಿದ್ದಾನೆ, ನೋ ಡೋಂಟ್ ಡೂ ವೈಲೆನ್ಸ್, ಡೂ ನಾನ್ ವೈಲೆನ್ಸ್. ಆಮೇಲೆ ಬ್ರಿಟಿಷ್ ಅವನು ಹೇಳ್ತಿದ್ದಾನೆ, ಓಕೆ ಲೆಟ್ಸ್ ಡೂ ಸಮಥಿಂಗ್ ಬಿಕಾಸ್ ಯು ಡಿಡ್ ಸಮಥಿಂಗ್. ಓಕೆ ಲೆಟ್ಸ್ ಡೂ ಸಮಥಿಂಗ್. ಆಮೇಲೆ ಗಾಂಧಿ ಬ್ರಿಟಿಷ್ ಅವ್ರನ್ನ ಸಪೋರ್ಟ್ ಮಾಡಿ ಎಲ್ಲ ಹೋಗ್ತಾ ಇದ್ದ. ಆಮೇಲೆ ಬ್ರಿಟಿಷನು ಹೋದ ಮನೆಗೆ. ಗಾಂಧಿ ಇವಾಗ ಏನು ಮಾಡಬೇಕಂತ ತಲೆಯಲ್ಲಿ ಇರಲಿಲ್ಲ. ಆಮೇಲೆ ಗೈಸ್, ನಿಮಗೆ ಇನ್ನೊಂದು ಫ್ಯಾಕ್ಟ್ ಗೊತ್ತಿಲ್ಲ, ಗಾಂಧಿ ಇಷ್ಟು ವರ್ಷ ಆಗಿದೆ ಬ್ರಿಟಿಷರನ್ನ ಸಪೋರ್ಟ್ ಮಾಡಿ, ಆದರೆ ನಾನ್ ವೈಲೆನ್ಸ್ ಅಂತ ಗಾಂಧಿ ಬ್ರಿಟಿಷರನ್ನ ಹೇಳ್ತಿದ್ದಾರೆ. ಅದಕ್ಕೆ ಇವಾಗ ಇಂಡಿಯಾ ತುಂಬ ಬ್ಲಾಸ್ಟ್ ಆಗಿದೆ. ಆಮೇಲೆ ಇಲ್ಲಿ ನಮ್ಮ ಫ್ರೀಡಮ್ ಫೈಟರ್ಸ್ ಎಲ್ಲರೂ ಹೇಳ್ತಿದ್ದಾರೆ, ಲೆಟ್ಸ್ ಟೇಕ್ ಸಮಥಿಂಗ್. ಆಮೇಲೆ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಕಟ್ಕೊಂಡು ಫ್ರೀಡಮ್ ಫೈಟರ್ಸು ಬ್ರಿಟಿಷರ್ನ ನೋಡ್ತಿದ್ದಾರೆ, ಎಲ್ಲಿ ಬರ್ತಾರೋ ಮತ್ತು ಜಗಳ ಮಾಡ್ತಾರೋ ಮತ್ತು ಫೈಟು ಎಲ್ಲ ಆಗುತ್ತೋ ಗೊತ್ತಿಲ್ಲ. ಆಮೇಲೆ ಮತ್ತೆ ಜಗಳ ಬಂದು ಇವಾಗ ಹೊಸ ಇಂಡಿಯನ್ ಆರ್ಮಿ ಎಲ್ಲ ಮಾಡಿ, ಆದರೆ ಸುಭಾಷ್ ಚಂದ್ರ ಬೋಸು ಗನ್ನಲ್ಲಿ ಫೈರ್ ಮಾಡ್ದ. ಅವಾಗಲೇ ಎಲ್ಲ ಇದಾಗಿದ್ದು. ಆಮೇಲೆ ಯಾರು ಬಿಡ್ತಾಯಿಲ್ಲ ಬ್ರಿಟಿಷರು, ಹೂ ಆರ್ ಯು, ಕಮ್ ವಿತ್ ಮೀ. ಆಮೇಲೆ ಅವನು ಫ್ರೀಡಮ್ ಫೈಟರ್ ಎತ್ಕೊಂಡು ಹೋದ. ಆಮೇಲೆ ಸುಭಾಷ್ ಚಂದ್ರ ಬೋಸು ಹುಡ್ತಾಯಿದ್ದ ಎಲ್ಲಿ ಅವನಂತ. ಆಮೇಲೆ ಎಲ್ಲೋ ಹೋದ. ಇವಾಗ ಈ ವಿಲೇಜ್ನಲ್ಲಿ ಮಿಸ್ಸಿಂಗ್
ಫ್ರೀಡಮ್ ಫೈಟರ್ ಮತ್ತು ಎಲ್ಲ ವಿಲೇಜಸ್ ಸಾಯಿಸಿ ಎಲ್ಲ ಆಗಿದೆ. ಆಮೇಲೆ ಎಲ್ಲ ಮನೇನ ಸಾಯಿಸಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಸುಭಾಷ್ ಚಂದ್ರ ಬೋಸು ಇವಾಗ ಎಲ್ಲ ಹುಡ್ತಿದ್ದಾನೆ ಮಿಸ್ಸಿಂಗ್ ಪರ್ಸನ್. ಈ ಮಿಸ್ಸಿಂಗ್ ಪರ್ಸನ್ ಎಲ್ಲ ಹುಡುಕಿ ಏನು ಸಿಕ್ಕಿಲ್ಲ. ಆಮೇಲೆ ಈ ವಿಲೇಜ್ ಫುಲ್ ಕಸ್ಡ್ ಐತೆ. ಆಮೇಲೆ ಇಂಡಿಯಾ ಫುಲ್ಲು ಪಾಪ್ಯುಲೇಷನ್ 1,000,000 ಡಿಕ್ರೀಸ್ ಆಗಿದೆ. 1,000,000 ಪಾಪ್ಯುಲೇಷನ್ ಡಿಕ್ರೀಸ್ ಆಗಿದೆ. ಆದರೆ ಯಾಕೆ ಹಿಂಗೆ ಮಾಡಿದ್ದಾರೆ ಇಂಡಿಯನ್ಸ್ ಅವರು? ಯಾಕೆ ಕೊಟ್ಟಿದ್ದಾರೆ? ಇದೆಲ್ಲ ತಪ್ಪು ಬ್ರಿಟಿಷರು ಅವ್ರು ಇಂಡಿಯಾನ ಬಂದು ಯಾಕೆ ಇದು ಮಾಡ್ತಿದ್ದಾರೆ? ಆಮೇಲೆ ಇಂಡಿಯನ್ಸು ಬಿಗ್ ಮಿಸ್ಟೇಕ್. ಇಂಡಿಯನ್ಸವರು ಯಾಕೆ ಬ್ರಿಟಿಷರ್ನ ಕೊಟ್ಟಿದ್ದಾರೆ? ಅವ್ರಿಗೆ ಗೊತ್ತಲ್ಲ ಯಾಕೆ. ಅಲ್ಲೆಲ್ಲ ಗೋಲ್ಡು ಕೊಟ್ಟಿದ್ದಾರೆ. ಅದಕ್ಕೆ ಈಗ ಎಲ್ಲ ಫ್ರೀಡಮ್ ಫೈಟರ್ ಹೇಳ್ತಿದ್ದಾರೆ, ಇಲ್ಲ ನಾವು ಈ ವಡಾನ ಬಿಡಲ್ಲ, ಈ ದೇಶನ ಬಿಡಲ್ಲ, ಈ ಭಾರತ ನಮ್ಮದು. ಆಮೇಲೆ ಜಾಸ್ತಿ ಪಾಪ್ಯುಲೇಷನ್ ಆಗಿದೆ. ಆಮೇಲೆ ಏನು ಸುಭಾಷ್ ಚಂದ್ರ ಬೋಸ್ ಮಾತಾಡೋಕ್ಕೆ ಹೇಳ್ತಾ ಇದ್ದ, ನೀವು ಯಾರು? ಆಮೇಲೆ ಬ್ರಿಟಿಷ್ ಅವನು ಹೇಳ್ತಾ ಇದ್ದ, ಹೂ ಆರ್ ಯು, ಗಿವ್ ಮಿ ಸಮ್ ಮನಿ ಮ್ಯಾನ್. ಆಮೇಲೆ ಇಂಡಿಯನ್ ಅವನು ಹೇಳ್ತಾ ಇದ್ದ, ಇಲ್ಲ ನಾನು ವಾಟ್ ಇದು. ಆಮೇಲೆ ವಿಲೇಜ್ ಮತ್ತು ಭಗತ್ ಸಿಂಗ್ನ ಕೊಲ್ದು. ಆದರೆ ಇನ್ನೊಂದು ಫ್ಯಾಕ್ಟ್ ಏನಂದರೆ ಎಲ್ಲರೂ ಭಗತ್ ಸಿಂಗ್ ಸೂಸೈಡ್ ಮಾಡಿಕೊಂಡೇ ಹೇಳ್ತಿದ್ದಾರೆ. ಆದರೆ ಇನ್ನೊಂದು ಫ್ಯಾಕ್ಟ್ ಇನ್ನೊಬ್ಬರು ಗೊತ್ತಿಲ್ಲ. ಅದಕ್ಕೆ ಇವಾಗ ಎಲ್ಲ ವಿಲೇಜ್ ಕಸ್ಡ್. ಇವಾಗ ನೆಕ್ಸ್ಟ್ ಡೇ ಏನೇನಾಗುತ್ತೆ ನೋಡೋಣ ಬನ್ನಿ. ಆಮೇಲೆ ಮತ್ತೆ ಗವರ್ನರು ಇವಾಗ ಫುಲ್ ಡಿಸ್ಕಷನ್ ಮಾಡ್ತಿದ್ದಾರೆ. ಆಮೇಲೆ ಇವಾಗ ಆನೆಸ್ಟ್ ಇಂಡಿಯನ್ ರಿವೀಲ್ ಮಾಡ್ತಾನೆ ಇಂಡಿಯನ್ ಸೀಕ್ರೆಟು. ಆಮೇಲೆ ಅವನು ಹೇಳ್ತಿದ್ದಾನೆ, ಏನೋ ಹೇಳಬೇಕು ಇಂಡಿಯನ್ನು ನೆನ್ನೆ ನಾನು ನೋಡಿದೆ. ಏನು ಹೇಳ್ತಾ ಇದೆಯಾ? ನೆನ್ನೆ ನೋಡಿದ್ಯಾ? ಆಮೇಲೆ ಎಲ್ಲರಿಗೂ ಕನ್ಫ್ಯೂಸ್ ಆಯಿತು, ಆನೆಸ್ಟ್ ಇಂಡಿಯನು ನೆನ್ನೆ ನೋಡ್ದ ಅಂತ. ಆಮೇಲೆ ಇನ್ನೊಬ್ಬ ಹೇಳ್ತಾ ಇದ್ದ, ಇಟ್ ಈಸ್ ಇಂಪಾಸಿಬಲ್, ಹೌ ಡಿಡ್ ಯು ಸಿ? ಆಮೇಲೆ ಆನೆಸ್ಟ್ ಇಂಡಿಯನ್ ಹೇಳ್ತಾ ಇದ್ದ, ಅದೇ ನೋಡಿದೆ. ಆಮೇಲೆ ಗವರ್ನರ್ ಹೇಳ್ತಾ ಇದ್ದ, ಹೆಂಗೆ ನೋಡಿದೆ? ಆಮೇಲೆ ಇವನು ಹೇಳ್ತಾ ಇದ್ದ, ನೆನ್ನೆ ನೋಡಿದೆ ನಾನು, ಇದು ಎಲ್ಲ ಬ್ರಿಟಿಷರು ಇಂಡಿಯನ್ನ ಫುಲ್ ಸಾಯಿಸಿ ಎಲ್ಲ ಒದ್ದೆ ಎಲ್ಲ ಫುಲ್ ಡಿಸ್ಟ್ರಾಯ್ ಮಾಡಿಬಿಟ್ಟು ಇದ್ದಾರೆ. ಆಮೇಲೆ ಇನ್ನೊಬ್ಬ ಹೇಳ್ತಿದ್ದಾನೆ, ಅದಕ್ಕೆ ನಾನು ಸೇಮು ಇದು ಸುಮ್ಮನೆ ಇರೋದು. ಹೌದಾ? ಮತ್ತು ನಾನು ಮೊದಲು ಹೇಳ್ಬೇಕಲ್ಲ. ಅದೇ ನಾನು ಸೈಲೆಂಟ್ ಇದ್ದೆ, ಯಾಕಂದರೆ ಅದು ಹೆಂಗೆ ರಿವೀಲ್ ಮಾಡೋದಂತ. ಆಮೇಲೆ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ವು. ಆಮೇಲೆ ಏನು ಮಾಡಬೇಕಂತ ಗೊತ್ತಿಲ್ಲ. ಇದು ಒಂದು ನಿಮಿಷ, ಇದೆಲ್ಲ ಬ್ರಿಟಿಷರು ಆಡ್ತಿರೋದು. ಬ್ರಿಟಿಷರು ಮೀಟ್ ಮಾಡ್ತಾರ. ಐ ಆಮ್ ದ ಪರ್ಸನ್ ಮ್ಯಾನ್. ನೀನು ಯಾರು ಇಲ್ಲದೆ? ಇವನೇ ಹೆಂಗೆ ಬಂದ? ನಿನ್ನೆ ನೋಡಿದೆ ನಾನು. ನೀವು ಐ ಡಿಡ್ ಸಿ ದಿಸ್ ಪರ್ಸನ್. ಎಲ್ಲ ಸುಳ್ಳು ಹೇಳ್ತಾ ಇದೆಯಾ? ಆಮೇಲೆ ಎಲ್ಲ ಜಗಳ ಆಗಿ ಮತ್ತೆ ಡಿಸ್ಕಸ್ ಮಾಡ್ತಿದ್ದಾರೆ. ಇಲ್ಲ, ಇವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇವ್ರು ಬ್ರಿಟಿಷು. ಹೂ ಆರ್ ಯು? I am ruling India. Which rule? And my soldiers did not do anything. And they did not do any mistake. No, ನೀನು ಸೋಲ್ಜರ್ಸ್ ಮಾಡಿಬಿಟ್ಟು ನೀನೇ ರೂಲ್ ಮಾಡ್ತೀಯಾ ನಮ್ಮ ಕಂಟ್ರಿನ? ಹೋಗು, ಕ್ವಿಟ್ ಇಂಡಿಯಾ ಮಾಡ್ತೀವಿ, ಇಲ್ಲಂತ ಗಾಂಧಿ ಆ ಥರ ಹೇಳ್ತೀವಿ.
ಆಮೇಲೆ ಎಲ್ಲ ನಿಮ್ಮ ಸೋಲ್ಜರ್ಸ್ನ ಸಾಯಿಸ್ತೀವಿ ಹೋಗು ನೀವು ಉಯ್. ಆಮೇಲೆ ಇನ್ನೊಬ್ಬ ಹೇಳ್ತಾ ಇದ್ದ, ಹೇ ಇಲ್ಲ, ಇದನ್ನು ಫುಲ್ಲು ವಿಷಯನ ಕ್ರಿಟಿಕಲ್ ತಗೋಬೇಕು, ಯಾಕಂದರೆ ನೆಹರು ಅವರು ಇವಾಗಲೇ ಬರ್ತಿದ್ದಾರೆ. ಹೌದಾ, ಮತ್ತೆ ನೀನು ಮೊದಲೇ ಹೇಳ್ಬೇಕು ತಾನೆ. ಆಮೇಲೆ ಎಲ್ಲ ಡಿಸ್ಕಸ್ ಮಾಡಿ ನೆಹರು ಅವ್ರು ಬಂದು ಎಲ್ಲ ಡಿಸಿಷನ್ ತಗೋತಾಯಿದ್ರು. ಆಮೇಲೆ ಬ್ರಿಟಿಷರು ಅವ್ರವ್ರ ಕೆಲಸ ಮಾಡಬೇಕಾದ್ರೆ ಇವರು ಎಲ್ಲ ವಿಲೇಜನ್ನು ವರ್ಲ್ಡ್ ವಾರ್ 2 ನಮ್ಮ ವಿಲೇಜ್ನಲ್ಲಿ ಶುರು ಮಾಡಿಕೊಂಡ್ರು. ಆಮೇಲೆ ಎಲ್ಲ ವಿಲೇಜ್ ಡಿಸ್ಟ್ರಾಯ್ ಆಗಿ ಬ್ರಿಟಿಷರು ಎಲ್ಲ ಡಿಸ್ಟ್ರಾಯ್ ಮಾಡಿದ್ರು. ವರ್ಲ್ಡ್ ವಾರ್ 2 ಅಂದರೆ ಎಲ್ಲ ಡಿಸ್ಟ್ರಾಯ್ ಆಗುತ್ತೆ, ಆದರೆ ಎಲ್ಲ ಡಿಸ್ಟ್ರಾಯ್ ಆಯಿತು. ಆಮೇಲೆ ಇದರಿಂದಾನೇ ಆಯಿತು. ಆಮೇಲೆ ಏನು ಮಾಡಬೇಕಂತ ಯಾರಿಗೆ ಯೋಚನೆ ಇರಲಿಲ್ಲ. ಅದಕ್ಕೆ ಎಲ್ಲರೂ ಭೀಮ್ಬೇಟ್ಕಾ ಮಧ್ಯಪ್ರದೇಶನಲ್ಲಿ ಇದೆ, ಅದಕ್ಕೆ ಇಲ್ಲಿ ಬಂದುಬಿಟ್ಟಿದ್ದಾರೆ. ಇಲ್ಲಿ ಸ್ವಂತ ಮನೆ 3 ಮನೆ ಐತೆ, ಅದಕ್ಕೆ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ. ಆಮೇಲೆ ಎಲ್ಲ ತುಂಬ ಬ್ರಿಟಿಷರು ಡಿಸ್ಟ್ರಾಯ್ ಮಾಡಿದ್ದಾರೆ, ಅದಕ್ಕೆ ಇಲ್ಲಿ ಸ್ವಲ್ಪ ಜನ ಇರೋದು. ಅದಕ್ಕೆ ಇವಾಗ ಎಲ್ಲರೂ ಇಲ್ಲಿದ್ದಾರೆ. ಆಮೇಲೆ ಏನಾಗುತ್ತೆ ನೋಡೋಣ. August 14, 1947, 12:56 ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ನೆಹರು ಅವಾಗ ಫ್ರೀಡಮ್ ಕೊಡೋಕ್ಕೆ ರಿಲೀಸ್ ಮಾಡ್ತಿದ್ದಾನೆ. We are very happy that the India has got first freedom and the British has to go and quit India, that Nehru, my brother, said. And let's applaud that the India got freedom now. ಆಮೇಲೆ ಇಂಡಿಯನ್ಸ್ ಅವರು ಫುಲ್ ಖುಷಿ ಪಡ್ತಾಯಿದ್ದ. ಆಮೇಲೆ ಇಂಡಿಪೆಂಡೆನ್ಸ್ ಫೈನಲಿ ಸಿಕ್ತು. ಆಮೇಲೆ ಬ್ರಿಟಿಷರು ನಮ್ಮ ಇಂಡಿಯಿಂದ ಹೋದರು. ಆಮೇಲೆ ಗಾಂಧಿ ನೆಹರೂನ ಹೇಳ್ದ, ಯು ಬಿ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್. ಆಮೇಲೆ ಫೈನಲಿ ಇಂಡಿಯಾಗೆ ಎಲ್ಲ ಇದು ಮಾಡೋದು ಸೆಲೆಬ್ರೇಟು ಇದಕ್ಕೇನೇನು ಗೈಸ್, ಇಂಡಿಪೆಂಡೆನ್ಸ್ ಡೇ 78 ಇಯರ್ಸ್ ಆಗಿದೆ. ಏನೋ 78 ಇಯರ್ಸಾ? 78 ಇಯರ್ಸಾ? ಅಯ್ಯೋ ಏನಾಗಿದೆ? ಅದಕ್ಕೆ ನಾವೆಲ್ಲ ಇಂಡಿಯನ್ಸು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ 2024. ಸೊ ಗೈಸ್, ಇವಾಗ ನ್ಯಾಷನಲ್ ಆ್ಯಂಥಮು ಬನ್ನಿ ಸಿಂಗ್ ಮಾಡೋಣ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯವುದಾತ, ಪಂಜಾಬ ಸಿಂಧ ಗುಜರಾತ ಮರಾಠ ನೋವಿನ ಉತ್ಕಲ ಬಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಜಿತ ರಂಗ, ತವ ಶುಭ ನಾಮೆ ಜಾಗಿ तब शुभ आशीष मागे, काहे तब जय गाता, जनगण मंगलदायक जय हे भारत भाग्य विधाता, जय हे जय हे जय हे जय 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 हे जय हिंद. ಫೈನಲಿ ಗೈಸ್, ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಆಗಿದೆ. ಆಮೇಲೆ ಇದು 78 ಇಯರ್ಸ್ ಆಗಿದೆ. ಸೊ ಲೆಟ್ಸ್ ಡ್ಯಾನ್ಸ್ ಫಾರ್ ಇಂಡಿಪೆಂಡೆನ್ಸ್ ಡೇ. ಸೊ ಗೈಸ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.